ಸಂಬಂಧಪಟ್ಟಂತ ಈ ಸಭೆಗೆ ಆಗಿದ್ದ ಬೆಳಗಾವಿ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷರಾದ ಸನ್ಮಾನ್ಯ ಸುಭಾಷ್ ಪಾಟೀಲ್ ಅವರೇ, ಸನ್ಮಾನ್ಯ ಜಯಪ್ರಕಾಶ್ ಅವರೇ, ಸನ್ಮಾನ್ಯ ತರ್ಶಿ ವಕೀಲ್ ಅವರೇ, ಕಲ್ವೈ ಬಸವೂರ್ ಅವರೇ, ಮಹಾದೇವ್ ಶೆಟ್ಟಿ ಅವರೇ, ಮಾನ್ಯ ಸಂಜಯ್ ಪಾಟೀಲ್ ಅವರೇ, ಕೆ.ವಿ. ಪಾಟೀಲ್ ಅವರೇ, ಮುತ್ತಪ್ಪ ಮಂಗಾಪುರ ಅವರೇ, ಈ ವೇದಿಕೆ ಮೇಲಿದ್ದಂಥ ಭಾರತೀಯ ಜನತಾ ಪಾರ್ಟಿ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ ಅರಮಾನ್ ವಿಧಾನಸಭಾ ಕ್ಷೇತ್ರ ಆಗಮಿಸಿದಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಪದಾಧಿಕಾರಿಗಳೇ, ಮುಖಂಡರೇ, ತಾಯಂದಿರೇ, ತಮ್ಮೆಲ್ಲರಿಗೂ ಅನಂತ ನಮಸ್ಕಾರ. ತಮ್ಮೆಲ್ಲರಿಗೂ ಈಗಾಗಲೇ ಲೋಕಸಭಾ ಚುನಾವಣಾ ಆಯೋಗ ಡಿಕ್ಲೇರ್ ಮಾಡಿ ಕರ್ನಾಟಕದಲ್ಲಿ 2 ಹಂತದಲ್ಲಿ ಚುನಾವಣೆ ನಡೆದ ಡಿಕ್ಲೇರ್ ಆಗಿದೆ. ತಾವೆಲ್ಲ ಟಿವಿ ಪೇಪರ್ ನೋಡಿದರೆ ಏಪ್ರಿಲ್ 26 ಆ ಕಡೆ ಸೌತ್ ಭಾಗದಲ್ಲಿ, ಮೇ 7ಕ್ಕೆ ಉತ್ತರ ಕನ್ನಡ ಭಾಗದಲ್ಲಿ ಲೋಕಸಭಾ ಚುನಾವಣೆ ಫಿಕ್ಸ್ ಆಗಿದೆ ಸರ್. ಅದಕ್ಕೆ ಬೆಳಗಾವಿ ಲೋಕಸಭಾ ವ್ಯಾಪ್ತಿಗೆ ಸಂಬಂಧಪಟ್ಟಂಗ ಇವತ್ತು ನಾವು ಚುನಾವಣೆ ಯಾವ ಥರ ಮಾಡಬೇಕಂತ ನಮ್ಮ ಜೊತೆ ಚರ್ಚೆ ಮಾಡಿ ಕೆಲವು ವಿಚಾರ ಹೇಳಬೇಕಂತ ನಮ್ಮ ಮುಂದೆ ಬಂದಿದ್ದೀವಿ. ತಮಗೆಲ್ಲರೂ ಯಾಕಂದ್ರೆ ಪ್ರತಿ ಚುನಾವಣೆ ತಾವೆಲ್ಲರೂ ಅಂದರೆ ಈ ಮನೆ ನಡೆದಂಥ ನಮ್ಮ ಅಂದರೆ ವಿಧಾನಸಭಾ ಚುನಾವಣೆ ಅರವತ್ತು ತಾವೆಲ್ಲರೂ ಎಷ್ಟು ಪ್ರಾಮಾಣಿಕವಾಗಿ ತಾವೆಲ್ಲ ಎಷ್ಟು ದುಡಿದು ಅಂದ್ರೆ ನೀವೆಲ್ಲರೂ ಸ್ವಂತಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ನೀವ ಚುನಾವಣೆ ನಿಂತಿದ್ರೆ ಆ ಥರ ಎಲ್ಲ ಓಡಾಡಿ ಓಟ್ ಹಾಕಂದ್ರೆ ಸುಮಾರು 70 ಮೇಲ್ಪಟ್ಟು ಲೀಡನ್ನ ತಾವೆಲ್ಲ ಮಾಡಿಕೊಟ್ಟಂತ ಇಂಥ ಮುಖಂಡರು ಇಂಥ ಕಾರ್ಯಕರ್ತರು ಪಡೆದದ್ದು ನಾವು ಬುದ್ಧಿವಂತರಂತೆ ಭಾವಿಸ್ತೀವಿ. ತಮ್ಮಂತೆಲ್ಲ ಜನ ಅಂದ್ರೆ ನನ್ನ ಪುಣ್ಯ. ಅದಕ್ಕೆ ಇದು ಲೋಕಸಭಾ ಚುನಾವಣೆ. ಯಾಕಂದ್ರೆ ಈಗ ಹೇಳಿದಂಗ ವಿಧಾನಸಭಾ ಚುನಾವಣೆ, ರಾಜ್ಯದ ಚುನಾವಣೆ, ಈ ಚುನಾವಣೆ ಭಾರತ ದೇಶದ ಚುನಾವಣೆ, ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರಿಗೋಸ್ಕರ ಚುನಾವಣೆ. ನಾವೆಲ್ಲರೂ ಅಂದ್ರೆ ನಮಗೆ ಕೆಲಸ ಬಿಟ್ಟು ಚುನಾವಣೆ ಮಾಡಿ. ಯಾಕಂದ್ರೆ ದೇಶ ಇದ್ರೆ ನಾವಿರ್ತೀವಿ, ಅದಕ್ಕೆ ದೇಶ ಗಟ್ಟಿ ಇದ್ರೆ ನಾವಿರ್ತೀವಿ. ಅದಕ್ಕೆ ದೇಶದ ಈ ಚುನಾವಣೆಗೋಸ್ಕರ ತಾವೆಲ್ಲರೂ ಈ ಚುನಾವಣೆ ಪ್ರಾಮಾಣಿಕವಾಗಿ ಎಲ್ಲ ತಾವು ಕೆಲಸ ಮಾಡೋದು. ಮತ್ತೊಂದ್ಸಲ ಬೆಳಗಾವಿ ಲೋಕಸಭಾದಿಂದ ಬೆಳಗಾವಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆಲ್ಲಬೇಕು, ಇಲ್ಲಿ ನಮ್ಮ ಪಾರ್ಲಿಮೆಂಟ್ ಕಳಿಸೋ ಕೆಲಸನ ಮಾಡಬೇಕು. ಈಗ ಅನೇಕ ನಮ್ಮ ಸಂಜಯ್ ಪಾಟೀಲ್ ಅವರು ಸುಭಾಷ್ ಅಂದ್ರೆ ಬೆಳಗಾವಿ ಜಿಲ್ಲೆಯಿಂದ ಟಿಕೆಟ್ ಇನ್ನೂ ಅಂದ್ರೆ ಸಮಸ್ಯೆ ಪರಿಹಾರ ಆಗಿದೆ. ಯಾಕಂದ್ರೆ ತಾವೆಲ್ಲ ನೋಡತ್ರೆ ಎಲ್ಲ ಘೋಷಣೆಗಳು ನಾಡು ನಡೆದವರು ಬೆಳಗಾವಿ ಟಿಕೆಟ್ ಘೋಷಣೆ ಆಗೋರು. ಅದಕ್ಕೆ ನಾವೆಲ್ಲರೂ ಮೊದಲ ನಿರ್ಧಾರ ಮಾಡಿದ್ರೆ ನಮಗೆಲ್ಲ ಭಾಳ ಜನ ಕೇಳ್ತಿದ್ರು, ನೀವು ಯಾರ ಹೆಸರು ಹೇಳ್ತೀರಿ ಅಥವಾ ನೀವ್ಯಾರು ಕೇಳ್ತೀರಿ, ಯಾರು ಹೇಳ್ತೀರಿ. ಅದಕ್ಕೆ ಇದು ನಾವು ಯಾರ ಹೆಸರು ಹೇಳೋದಿಲ್ಲಪ್ಪ, ನಮ್ಮ ಪಕ್ಷದ ಹೈಕಮಾಂಡ್ ಏನು ನಿರ್ಣಯ ಮಾಡಿ ಯಾರಿಗೆ ಅಭ್ಯರ್ಥಿನ ಫೈನಲ್ ಮಾಡ್ತಾರೋ ಅವ್ರಿಗೆ ಕೆಲಸ ಮಾಡ್ತಿದ್ದು. ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ಬೆಳಗಾವಿ ಜಿಲ್ಲೆ ಎಲ್ಲ ಮುಖಂಡರಿಗೆ ನಾನು ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಪಾರ್ಟಿ ಯಾರಿಗೆ ಡಿಕ್ಲೇರ್ ಮಾಡ್ತಿರಲ್ಲ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ. ಯಾಕಂದ್ರೆ ಎಲ್ಲರಿಗೂ ಸಂಜಯ್ ಪಾಟೀಲ್ ಹೇಳಿದಾಗ ಎಲ್ಲರಿಗೂ ಆಸೆ ಇರ್ತದೆ, ನಮಗೂ ಅದು MLA ಆಗಬೇಕು, MP ಆಗಬೇಕು, ನಾವು ಸರ್ಕಾರದ ಭಾಗ. ಯಾಕಂದ್ರೆ ಆಸೆ ಇರೋ ತಪ್ಪಲ್ಲ, ಎಲ್ಲರೂ ಆಸೆ ನೋಡ್ತಾರೋ, ಕನಸು ನೋಡ್ತಾರೋ ತಪ್ಪಲ್ಲ. ಆದರೆ ಅವ್ರು ಏನಕ್ಕ ಅನಿವಾರ್ಯ ಬೇಕಾದ್ರೆ ನಮ್ಮ ಅನಿವಾರ್ಯವಾಗಿ ದೇವರು ಬರ್ತಿದ್ದಂದ್ರೆ ಅದನ್ನ ಯಾರಿಗೂ ತಪ್ಸಕ್ಕಾಗೋದಿಲ್ಲ. ಅದಕ್ಕೆ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಮುಖಂಡರು ಅನೇಕಿಲ್ಲ ಎಲ್ಲ MP ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಮುಖಂಡರು ಅವ್ರಿಗೆ ವಿನಂತಿ ಅಂದ್ರೆ ಏನು ಪಾರ್ಟಿ ನಿರ್ಧಾರ ಮಾಡಿ ಇಂಥವ್ರು ಕ್ಯಾಂಡಿಡೇಟ್ ಮಾಡ್ತಾರೋ ನಾವೆಲ್ಲರೂ ಪ್ರಾಮಾಣಿಕವಾಗಿ ಮಾಡಿದ್ರೆ ಖಂಡಿತವಾಗಿ ನಾವು ಮತ್ತೆ ಬೆಳಗಾವಿ ಲೋಕಸಭಾ ಖಂಡಿತ ನಾವು ಗೆಲ್ತೀವಿ. ಭಾರತೀಯ ಜನತಾ ಪಾರ್ಟಿ ಕಮಲವು ಮತ್ತು ಇಲ್ಲಿ ಆಡಳಿತ ಅಂತ ಹೇಳಿ ವೇದಿಕೆ ಮುಖಾಂತರ ನಾನು ಎಲ್ಲರಿಗೂ ತಮಗೆ ಭರವಸೆ ಕೊಡ್ತೀನಿ. ಅದಕ್ಕೆ ತಾವೆಲ್ಲರೂ ಈ ಚುನಾವಣೆ ಯಾಕಂದ್ರೆ ಭಾಳ ಅಂದ್ರೆ ಈಗ ಏಪ್ರಿಲ್ ತಿಂಗಳು ಶುರು ಆಗ್ತದೆ. ಏಪ್ರಿಲ್ ಅಂದ್ರೆ 1 ತಿಂಗಳು 30 ಆಮೇಲೆ ಹಾನವರದ 7 ತಾರೀಕು ಬರ್ತದೆ. ತಾವೆಲ್ಲರೂ ನಮ್ಮ ಮುಖಂಡರು ಅಂದ್ರೆ ಇನ್ನೊಂದು ವಾರದೊಳಗೆ ನಾವೆಲ್ಲ ಕೆಲಸ ಮಾಡ್ತೀವಿ. ಈಗಾಗಲೇ ಬೂತ್ ಕಮಿಟಿ ಎಲ್ಲ ಮಾಡ್ಕೊಂಡು ಆದ್ರೂ ಮತ್ತೆ ಇನ್ನೊಂದು ಸ್ವಲ್ಪ ನಾನು ಪ್ರಿಪೇರ್ ಮಾಡೋಣ ಬೂತ್ ಕಮಿಟಿ ಕುಂತು. ಯಾಕಂದ್ರೆ ನಮ್ಮ MLA ಎಲೆಕ್ಷನ್ ಎಲ್ಲ 10-15 ಜನಕ್ಕೆ ಒಂದು ಬೂತ್ ಜವಾಬ್ದಾರಿ ಬರ್ತಿದ್ದು. ಅಂದ್ರೆ ನೀವು ಏನೇನು ಮಾಡಬೇಕು, ಏನೇನು ಕೆಲಸ ಮಾಡಬೇಕು, ಅದಕ್ಕೆ ಬೂತ್ ಕಮಿಟಿ ಇನ್ನೊಂದ್ಸಲ ಕುಂತು ಮತ್ತೆ ಅದ್ರೊಳಗೆ ಇನ್ನೂ ಹೆಚ್ಚಿಗೆ ಮಂದಿ ಸೇರಿಸೋದು. ಎಲ್ಲಾನು ನೀವ ಕೆಲಸ ಮಾಡಕ್ಕೆ ಏನು ನಡೀತೈತಲ್ಲ ಅದನ್ನೆಲ್ಲ ನೀವು ಬೂತ್ ಮುಖಾಂತರ ನೀವು ಓದೆಲ್ಲ ಕೆಲಸ ಮಾಡುವಂತ ಕೆಲಸ ಅಂದ್ರೆ ಒಂದು ವಾರ ಫೈನಲ್ ಮಾಡೋಣ. ಅದಾದ ನಂತರ ನೀವು ನಿಮ್ಮ ಕೆಲಸಕ್ಕೆ ಹಾಕ್ಬೇಕಾದ್ರೆ ಚುನಾವಣೆ ಮಾಡೋಕೆ ಭಾಳ ಈಸಿ ಆಗ್ತೈತೆ. ಅದಕ್ಕೆ ಇನ್ನೊಂದು ಮಾತು ಸಂಜಯ್ ಪಾಟೀಲ್ ಅವ್ರು ಹೇಳಿದಂಗೆ ಅದಕ್ಕೆ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಇದೆಲ್ಲ ಯಾಕಂದ್ರೆ ಕೋಮುವಾದಿ ಜಾತ್ರೆ ತೆಗ್ತಾರು. ಯಾಕಂದ್ರೆ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ಅಂದ್ರೆ ಸತ್ಯ ಸಾಥ್ ಸತ್ಯ ವಿಕಾಸ್ ಅಂತ ಹೇಳಿದ್ರೆ ಎಲ್ಲನೂ ಕರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ ಅವರು. ಸುಮ್ಮನೆ ರಾಜಕಾರಣ ಮಾಡೋಕ್ಕೆ ಕೆಲವು ಜನ ಮಾತಾಡ್ತಾರೋ ಏನು ಮಾಡೋಕ್ಕಾಗೋದಿಲ್ಲ. ಇವತ್ತು ಸಂಜಯ್ ಪಾಟೀಲ್ ಅವ್ರು ಹೇಳಿದಂಗೆ ನಮ್ಮ ದೇಶ ಎಷ್ಟು ದೊಡ್ಡದಾಗಿರ್ತೈತಂದ್ರೆ ಇಷ್ಟು ದೊಡ್ಡದಿರ್ತದೆ. ಯಾಕಂದ್ರೆ ನೀವೊಂದು ಸುಮ್ಮನೆ ನಕಾಶೆ ಒಳಗೆ ಸುಮ್ಮನೆ ನೋಡಿ ನೀವು ಬಾಂಗ್ಲಾದೇಶದಿಂದ ಹಿಡಿದ್ರೆ ಇರಾನ್ ತನಕ ನಮ್ಮ ಬಾರ್ಡರ್ ಬರ್ತಿರ್ತದೆ. ಇರಾನ್ ಹೋಗಿ ಆಗ್ತೈತೆ, ನಮ್ಮ ಅಷ್ಟು ದೊಡ್ಡ ದೇಶ ಇರ್ತದೆ. ಆದ್ರೆ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ ಒಂದೇ ಆಸೆಗೆ ಜವಾಹರ್ಲಾಲ್ ನೆಹರು ಅವರು ದೇಶನೇ ಹೊಡೆದು ಬಿಟ್ಟವರು. ಅಂದ್ರೆ ನಮಗಂದ್ರೆ ಅವ್ರು ಪ್ರಧಾನಮಂತ್ರಿ ಆಗ್ಬೇಕಂತ ಆಸೆ ಇತ್ತು ಅವರಿಗೆ.
ಅದಕ್ಕೋಸ್ಕರ ಈ ದೇಶ ನೋಡೋದು ಎರಡು ತುಕಡಿ ಮಾಡಿಬಿಟ್ರಂದ್ರೆ ದೇಶ ನೋಡುವಂಥ ಕೆಲಸ ಕಾಂಗ್ರೆಸ್ ಅವ್ರು ಮಾಡಿದ್ರೆ ನಾವೆಲ್ಲರೂ ಅಷ್ಟು ದೊಡ್ಡದಿದ್ದ ನಮ್ಮ ದೇಶ ಎಷ್ಟು ದೊಡ್ಡದಿದ್ದು ಇನ್ನೂ ಎಂಥ ಸೋರ್ಸ್ ಇರುವಂಥ ನಮ್ಮ ಭಾರತ ದೇಶ ಆಗ್ತದೆ. ಅದು ಕಾಂಗ್ರೆಸ್ ದೇಶದಲ್ಲಿ ನಾವು ಅಖಂಡತೆ ಒಂದಾಗಿರ್ಬೇಕು. ಇಲ್ಲ ದೇಶ ಹೊಡಿ ಕೆಲಸ ನಮ್ಮ ಸಮಾಜ ಜಗಳ ಅಷ್ಟು ಕೆಲಸ ಅವ್ರು ಮಾಡಿನ ಇವತ್ತು ದೇವರವ್ರಿಗೆ ಈ ಪರಿಸ್ಥಿತಿ ತಂದರು. ಅದಕ್ಕೆ ತಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಚುನಾವಣೆಯಲ್ಲಿ ಅಭ್ಯರ್ಥಿ ಕೆಲಸ ನಾವು ಮಾಡೋಣ. ಅದಕ್ಕೆ ತಾವೆಲ್ಲರೂ ಮೊನ್ನೆ ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಬರೆದ ತಾವೆಲ್ಲರೂ ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಈ ಸಲ ನಿಮ್ಮ ಜೊತೆ ನಾವು ಎಲ್ಲೆಲ್ಲಾಗ್ತದೆ ಸಭೆ ಮಾಡ್ತೀವಿ. ಅದಕ್ಕೆ ಬೂತ್ ಕಮಿಟಿಯನ್ನು ಮಾಡ್ತೀವಿ. ಬೂತ್ ಕಮಿಟಿ ಆದಾಗ ಹೆಚ್ಚಿನ ಜವಾಬ್ದಾರಿ ಇರ್ತೈತಿ. ಆ ಜವಾಬ್ದಾರಿ ಇಟ್ಕೊಂಡು ಮಾಡುವಂಥ ಕೆಲಸ ಮಾಡ್ಬೇಕು. ಅದಕ್ಕೆ ಮಾದೇವ್ ನೀವು ನಿಮ್ಮ ಟೀಮ್ ಎಲ್ಲ ಕೂಡಿ ಈ ಬೂತ್ ಮತ್ತೊಂದ್ಸಲ ಇದು ಮಾಡಿ ಅಂದ್ರೆ ಮೀಟಿಂಗ್ ಮಾಡೋ ಕೆಲಸ ಮಾಡಬೇಕು. ಅದಕ್ಕೆ ತಾವೆಲ್ಲರೂ ಈ ಚುನಾವಣೆ ಸಭೆ ಇವತ್ತು ನಾವಂದ್ರೆ ನಮ್ಮ ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರ ಪ್ರಾರಂಭ ಅಂತೇಳಿ ಅನ್ಕೊಂಡ್ರೆ ಇವತ್ತು ಬೆಳಿಗ್ಗೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಚುನಾವಣೆ ಪ್ರಚಾರ ಪ್ರಾರಂಭ. ಮತ್ತೆ ನಮ್ಮ ಕಲ್ಲೋಳಿ ಅಂದ್ರೆ ಕಲ್ಲೋಳಿ ಗ್ರಾಮದಿಂದ ಹನುಮಂತೇವ್ರ ಆಶೀರ್ವಾದ ತಗೊಂಡು ನಾವು ಇಲ್ಲಿಂದ ಚುನಾವಣೆ ಪ್ರಚಾರ ಪ್ರಾರಂಭ ಮಾಡಿ ಈ ಸಲ ಅಂದ್ರೆ ಅತ್ಯಂತ ಪ್ರಾಮಾಣಿಕವಾಗಿ ಎಲ್ಲರೂ ಭಾರತೀಯ ಜನತಾ ಪಾರ್ಟಿ ಕಮಲ ಚಿಹ್ನೆಗೆ ಓಟ್ ಹಾಕಿ ಗೆಲ್ಲಿಸಿ ಮತ್ತೊಂದ್ಸಲ ಈ ಭಾಗದಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ MP ಗೆಲ್ಲಿಸುವಂಥ ಕೆಲಸ ಮಾಡುವಂತ ಹೇಳುತ್ತಾ ಅದಕ್ಕೆ ತಾವೆಲ್ಲರೂ ಸಭೆಗೆ ಇವತ್ತು ನಾವೆಲ್ಲ ನೀವು ಫೋನ್ ಮುಖಾಂತರ ಹೇಳಿದ ನಂತರ ತಾವೆಲ್ಲರೂ ಒಂದಪೂರ್ವ ಬಂದು ಸಭೆಯನ್ನು ಯಶಸ್ವಿ ಮಾಡಿದ್ದಾಗಿ ತಮ್ಮೆಲ್ಲರಿಗೂ ಹೆಚ್ಚಿನದೆಲ್ಲ ಗೌರವ ಅತಿಥಿ ವಂದಿಸಿ ನಾನು ಮಾತು ಜಯ ಹಿಂದ್ ಜಯ ಭಾರತ್. ಬೂತ್ ಗೆದ್ದರೆ ಒಬ್ಬರು ಶಾಸಕರ ಗೆದ್ದಾಗಿ, ಬೂತ್ ಗೆದ್ದರೆ ಒಬ್ಬರು ಲೋಕಸಭಾ ಸದಸ್ಯರು ಗೆದ್ದಾಗಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಲ್ಲರನ್ನ ಒಳಗೊಂಡು ಈ ಭಾರತ ದೇಶವನ್ನ